ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಸೊ ಅದರಲ್ಲೂ ಯಾರೆಲ್ಲ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಈ ಸಬ್ಜೆಕ್ಟ್ನ ತಗೊಂಡು ಯಾರೆಲ್ಲರೂ ಸ್ಟಡಿ ಮಾಡ್ತಾ ಇರ್ತೀರಾ, ಸೊ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಜನ ಕೇಳ್ತಾ ಇದ್ರು, ಬ್ರೋ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತಿಳಿಸಿಕೊಡಿ, ಇಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ರು. ಸೊ ಈ ಪೇಪರ್ ಬಂದುಬಿಟ್ಟು ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ, ಅಂದರೆ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುವಂಥದ್ದು. ಅಂದರೆ ಈಗ ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದೀರಾ, ಸೊ ಅವರಿಗೆ ಈ ಪೇಪರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಹಾಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಪೇಪರ್ಸು. ಸೊ ಇದರಲ್ಲಿ ಪ್ರತಿಯೊಂದು ಸಹ ಇಂಪಾರ್ಟೆಂಟು, ಆ್ಯಂಡ್ ದೆನ್ ಒಂದು ಕ್ವಶನ್ಸು ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅಂತ ಹೇಳ್ತಾ, ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸು ಆಗುತ್ತೆ. ಆ್ಯಂಡ್ ದೆನ್ ನಾನು ಒಂದ್ಸರಿ ಪ್ರೀವಿಯಸ್ ಇಯರ್ ವೀಡಿಯೋಗಳಲ್ಲಿ ಒಂದ್ಸತಿ ಇಂಪಾರ್ಟೆಂಟ್ಸ್ ಅಂತ ಮಾಡಿದ್ದೆ, ಸೊ ಅದು ಸಹ ಇಂಪಾರ್ಟೆಂಟು. ಸೊ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ, ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಯಾಕಪ್ಪ ಅಂತ ಅಂದರೆ ನಾನು BComಗೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಸೊ ಅದರಲ್ಲೂ ತುಮಕೂರು ಯೂನಿವರ್ಸಿಟಿ ಅಪ್ಡೇಟ್ಸ್ ಆಗಿರ್ಬೋದು, ಪ್ರತಿಯೊಂದು ನನ್ನ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬನ್ನಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಶುರು ಮಾಡ್ಕೊಳ್ಳಿ. ಸೊ ನೋಡಿ ಗೈಸ್, ಮೊದಲಾಗಿ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಸೊ ಇದು ಬಗ್ಗೆ ಸೊ ನಿಮಗೂ ಸಹ ಗೊತ್ತು. ಸೊ ಇದೊಂಥರ ಥಿಯರಿ ಕಾನ್ಸೆಪ್ಟ್, ಅಂದರೆ ಥಿಯರಿ ಕಾನ್ಸೆಪ್ಟ್ ವೈಸ್ ಇರುವಂಥ ಒಂದು ಪೇಪರು, ಥಿಯರಿ ಪೇಪರ್ ಅಂತ ಹೇಳ್ತೀವಿ. ಸೊ ಇದು ಏನಿಲ್ಲ, ರಾಘವೇಂದ್ರ BS, ಸೊ ಇದೇನಿಲ್ಲ, ಸೊ ಇವ್ರ ಕಡೆಯಿಂದ ನಮ್ಮ ಪೇಪರ್ನ ತರಿಸ್ಕೊಂಡಿರೋದು. ಸೊ ಅವ್ರದ್ದು ಸೀಲು ಸಿಗ್ನೇಚರ್ ಇದೆ ಅಷ್ಟೇ, ಎನಿಥಿಂಗ್. ಅವರು ಈಗ ತುರುವೇಕೆರೆಯಲ್ಲಿ HOD ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅದನ್ನು ಬಿಡಿ. ಸೊ ಈ ಪೇಪರ್ನ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಪಾರ್ಟ್ 1ನಲ್ಲಿ ಸೊ ನಿಮಗೆ ಮೊದಲನೇದಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳೋದಾದರೆ 2 ಮಾರ್ಕ್ಸ್. ಸೊ ಮೊದಲನೇಗೆ MCQ ಕ್ವಶನ್ಸ್ ಇರುತ್ತೆ, 6 ಕ್ವಶನ್ ಅಟೆಂಡ್ ಮಾಡಬೇಕು. 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸ್ ಇರುತ್ತೆ. ಇದು ಕಂಪ್ಲೀಟ್ಲಿ CRM ಅನ್ನುವಂಥದ್ದು ಕಂಪ್ಲೀಟ್ಲಿ ಥಿಯರಿ ಬೇಸ್ಡ್ ಪೇಪರ್ ಆಗಿರುತ್ತೆ. ಸೊ ಅದರಲ್ಲಿ ಮೊದಲನೇಗೆ MCQ ಕ್ವಶನ್ಸ್ಗೆ ಬಂದಾಗ, ಸೊ ಅದರಲ್ಲಿ ಫಸ್ಟ್ನೇ ಕ್ವಶನ್ನು ಎಕ್ಸ್ಪ್ಯಾಂಡ್ CRM, ಅಂದರೆ CRM ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾನೆ ಅಲ್ವಾ. ಸೊ ಇದಕ್ಕೆ ಆಪ್ಷನ್ಗಳನ್ನ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ ಕಸ್ಟಮರ್ ರಿಟೆನ್ಷನ್ಸ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಕಸ್ಟಮರ್ ರೆವಿನ್ಯೂ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಸ್ಟಮರ್ ರೆಫರಲ್ ಮ್ಯಾನೇಜ್ಮೆಂಟ್. ಓಕೆನಾ. ಸೊ CRM ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಸೊ ಏನಪ್ಪ ಅಂತ ಅಂದರೆ ಮೂರನೇ ಆಪ್ಷನ್ ಇದೆಯಲ್ಲ, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ನೋಡಿ, ಈ ಏನಿದೆ ಪೇಪರು, ಅದಕ್ಕೆ ಇದು ನೋಡಿ 1 ಮಾರ್ಕ್ಸ್ ಆರಾಮಾಗಿ ತೊಗೊಬೋದು. ಓಕೆನಾ. ಸೊ ಮತ್ತು ಈ ವಿಡಿಯೋದ ಎಂಡಲ್ಲಿ ನಾವು ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಬರುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ, ಮತ್ತು ಯಾವ ಥರ ಎಕ್ಸಾಮಿನೇಷನ್ಗೆ ಓದಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬನ್ನಿ ಸೆಕೆಂಡ್ನೇ ಕ್ವಶನ್ ನೋಡೋಣ. ಸೊ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ನಾಟ್ ಎ ಟೈಪ್ಸ್ ಆಫ್ CRM, ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು CRMನ ಪ್ರಕಾರವಲ್ಲ. ಸೊ ಅದರಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಆಪ್ಷನ್ ಆಪರೇಷನಲ್ CRM, ಸೆಕೆಂಡ್ ಆಪ್ಷನ್ ಅನಾಲಿಟಿಕಲ್ CRM, ನೆಕ್ಸ್ಟ್ ಥರ್ಡ್ ಆಪ್ಷನ್ ಕೊಲಾಬರೇಷನ್ CRM, ಫೋರ್ತ್ ಆಪ್ಷನ್ ಪರ್ಸನಲ್ CRM. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಯಾವುದು CRMನ ಟೈಪ್ಸ್ ಅಲ್ಲ ಅಂತ ನೋಡೋದಾದರೆ ಪರ್ಸನಲ್ CRM ಇದಕ್ಕೆ ಟೈಪ್ಸ್ ಅಲ್ಲ, ಅಂದರೆ ವೈಯಕ್ತಿಕ CRM. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ, ಪರ್ಸನಲ್ CRM. ಸೊ ಇನ್ನು ನೆಕ್ಸ್ಟ್ ಕ್ವಶನ್ CRM ಏಮ್ಸ್ ಟು ಇಂಪ್ರೂವ್ ವಿಚ್ ಆಫ್ ದ ಫಾಲೋಯಿಂಗ್, ಅಂದರೆ CRM ಉತ್ತಮಗೊಳಿಸಲು ಯಾವುದಕ್ಕೆ ಪ್ರಯತ್ನಿಸುತ್ತದೆ. ಸೊ ಅದರಲ್ಲಿ ನಮಗೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾನೆ ನೋಡಿ. ಕಸ್ಟಮರ್ ಪ್ರಾಫಿಟಬಿಲಿಟಿ, ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ನು, ಮೂರನೇದು ಸಪ್ಲೈಯರ್ ರಿಲೇಷನ್ಶಿಪ್, ನೆಕ್ಸ್ಟ್ 4ನೇದು ಪ್ರಾಡಕ್ಟ್ ಕ್ವಾಲಿಟಿ. ಅಂದರೆ CRMನ ಇಂಪ್ರೂವ್ ಮಾಡೋದಕ್ಕೆ ಯಾವುದು ಕಾರಣ ಆಗುತ್ತೆ ಅಂತ ನೋಡೋದಾದರೆ, ಸೊ ನೋಡಿ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕನ್ಸ್ಯೂಮರ್ ಪ್ರಾಫಿಟಬಿಲಿಟಿ. ಸೊ ಇದಕ್ಕೆ ಕಂಪ್ಲೀಟ್ಲಿ ಆನ್ಸರ್ ಆಗಿರುವಂಥದ್ದು, ಅಂದರೆ ಕನ್ಸ್ಯೂಮರ್ ಬಗ್ಗೆ ಇರೋದ್ರಿಂದ ಕಸ್ಟಮರ್ ಪ್ರಾಫಿಟಬಿಲಿಟಿ ಬಗ್ಗೆನೇ ಸೊ ಇವರು ಇದು ಮಾಡುವಂಥ, ಅಂದರೆ ಗ್ರಾಹಕರ ಲಾಭದಾಯತೆ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಪ್ಲಾನಿಂಗ್ ಫಾರ್ CRM, ಅಂದರೆ CRM ಯೋಜಿಸುವಿಕೆಯ ಮೊದಲ ಹಂತ ಯಾವುದು. ಸೊ ಅದರಲ್ಲಿ ಸೇಮ್ ನೋಡಿ, ಫಸ್ಟ್ ಆಪ್ಷನ್ ಸೆಟ್ಟಿಂಗ್ CRM ಆಬ್ಜೆಕ್ಟಿವ್ಸು, ಡೆಫಿನೇಷನ್ ಡಾಟಾ ರಿಕ್ವೈರ್ಮೆಂಟು, ಬಿಲ್ಡಿಂಗ್ ಕಸ್ಟಮರ್ ಸರ್ಟನಿಟಿ,
ಓಕೆ, ಸೆಂಟರ್ ಸಿಟಿ. ನೆಕ್ಸ್ಟು ಪ್ಲಾನಿಂಗ್ ಡಿಸೈಡ್ ಔಟ್ಪುಟ್. ಅಂದರೆ ಇಲ್ಲಿ ನಿಮಗೆ ಗೊತ್ತಿರಬೇಕಾಗತ್ತೆ, ನಾವು ಒಂದು ಪ್ಲಾನಿಂಗ್ನ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಉದ್ದೇಶ ಅಂದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೆಟ್ಟಿಂಗ್ CRM ಆಬ್ಜೆಕ್ಟಿವ್ಸು. ನಾವು ಒಂದು ಆಬ್ಜೆಕ್ಟಿವ್ಸ್ನ ಇಟ್ಕೊಬೇಕು, ಇಲ್ಲ ಗೋಲ್ನ ಇಟ್ಕೊಬೇಕು. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ, ಸೆಟ್ಟಿಂಗ್ CRM ಆಬ್ಜೆಕ್ಟಿವ್ಸು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೂಲ್ಸ್ ಇನ್ CRM ಆರ್ ಯೂಸ್ಡ್ ಫಾರ್. ಅಂದರೆ ಮಾಹಿತಿ ತಂತ್ರಜ್ಞಾನ ಉಪಕರಣ ಬಳಸುವುದರಿಂದ CRMನ ಉಪಯೋಗ ಯಾವುದು? ಸೊ ಅದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ, ರಿಡ್ಯೂಸಿಂಗ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ಸು, ಅನಲೈಸಿಂಗ್ ಕಸ್ಟಮರ್ ಡಾಟಾ, ಟ್ರೈನಿಂಗ್ ಎಂಪ್ಲಾಯೀಸು, ಡಿಸೈನಿಂಗ್ ಪ್ರಾಡಕ್ಟ್ಸು. ಸೊ ಇದಕ್ಕೆ ನೋಡಿ, ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಸೊ ಡಿಸೈನಿಂಗ್. ಸೊ ನಿಮಗೆ ಇಲ್ಲಿ ಆಪ್ಷನ್ ವೈಸು ನೋಡ್ಕೊತಾ ಹೋದರೆ ಇದಕ್ಕೆ ಆನ್ಸರ್ ಏನಾಗಿರುತ್ತಪ್ಪ ಅಂತ ನೋಡೋದಾದರೆ, ಸೊ ಇದಕ್ಕೆ ಸೆಕೆಂಡ್ ಆಪ್ಷನ್ ಅನಲೈಸಿಂಗ್ ಕಸ್ಟಮರ್ ಡಾಟಾ. ಸೊ ಇದಕ್ಕೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೂಲ್ ಅಂಡ್ CRM ಅಂತ ಇದೆಯಲ್ವಾ, ಇದಕ್ಕೆ ಅನಲೈಸಿಂಗ್ ಕಸ್ಟಮರ್ ಡಾಟಾ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ, ವಿಚ್ ಇಸ್ ದ ರಿಲೆವೆಂಟ್ ಇಶ್ಯೂಸ್ ವೈಲ್ ಪ್ಲಾನಿಂಗ್ ದ ಔಟ್ಪುಟ್ ಈಸ್ CRM. ಅಂದರೆ CRMನಲ್ಲಿ ಉತ್ಪನ್ನಗಳನ್ನು ಯೋಚಿಸುವಾಗ ಸಂಬಂಧಿತ ಸಮಸ್ಯೆ ಯಾವುದು? ಅದಕ್ಕೆ ಆಪ್ಷನ್ ವೈಸ್ ಕೊಟ್ಟಿರೋ ನೋಡಿ. ಸೊ ಆಪ್ಷನ್ ಕೊಟ್ಟಿರೋ ನೋಡಿ, ಮಾರ್ಕೆಟ್ ಶೇರು, ಡಾಟಾ ಪ್ರೈವಸಿ, ಆ್ಯಂಡ್ ಮೂರನೇದು ಪ್ರಾಡಕ್ಟ್ ಡಿಸೈನ್ಸು, ನಾಲ್ಕನೇ ಆಪ್ಷನ್ನು ಕಾಸ್ಟ್ ರಿಡಕ್ಷನ್ಸು. ಅಂದರೆ ಇದಕ್ಕೆ ಉತ್ಪನ್ನ ಯೋಚಿಸಿ ಸಮಸ್ಯೆ ಯಾವುದಪ್ಪ ಅಂತ ನೋಡೋದಾದರೆ ಸೊ ಡಾಟಾ ಪ್ರೈವಸಿ. ಸೊ ಡಾಟಾ ಪ್ರೈವಸಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದು ನೋಡೋದ್ರಲ್ಲ, ಇದು ಕಂಪ್ಲೀಟ್ಲಿ 6 ಕ್ವಶನ್ಸ್ ಸಹ ನಾವಿಲ್ಲಿ ಅಟೆಂಡ್ ಮಾಡಬೇಕು MCQ ಕ್ವಶನ್ಸಲ್ಲಿ. ಅದೇ ರೀತಿ 2 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಸ್ ಬರ್ತಾವಪ್ಪ ಅಂತ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಿಮಗೆ ಈ ಎಲ್ಲ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಮೊದಲನೇದಾಗಿ ನೋಡಿ 2 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು, ಸೊ ಗಿವ್ ದ ಮೀನಿಂಗ್ ಆಫ್ ಕೊಲಾಬರೇಟಿವ್ CRM. ಅಂದರೆ ಸಹಭಾಗಿತ್ವ ಗ್ರಾಹಕ ಸಂಬಂಧ ನಿರ್ವಹಣೆಯ ಅರ್ಥ ನೀಡಿ ಅಂತ ಹೇಳಿದಲ್ವಾ. ಅಂದರೆ ಕೊಲಾಬರೇಷನ್ CRMನ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಓಕೆನಾ, ಮೀನಿಂಗ್ನ ಬರೋದು ಸಾಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಸೋಷಿಯಲ್ ಮೀಡಿಯಾ ಅನಾಲಿಸಿಸ್. ಅಂದರೆ ಸಾಮಾಜಿಕ ಮಾಧ್ಯಮ ವಿಶ್ಲೇಷಣಾ ಶಾಸ್ತ್ರ ಎಂದರೇನು? ಸೊ ಇದಕ್ಕೆ ಇದು ಆನ್ಸರ್, ಇದಕ್ಕೆ ಮೀನಿಂಗ್ನ ಸೋಷಿಯಲ್ ಮೀಡಿಯಾ ಅನಾಲಿಸಿಸ್ ಮೀನಿಂಗ್ನ ಬರೋದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಆಸ್ಪೆಕ್ಟ್ ಆಫ್ ಎಂಟರ್ಪ್ರೈಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಅಂದರೆ ಉದ್ದಿಮೆ ಮಾರಾಟ ಪ್ರಕ್ರಿಯೆ ನಿರ್ವಹಣೆ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಎಲಿಮೆಂಟ್ಸ್ ಆಫ್ ದ ಕಸ್ಟಮರ್ ಸ್ಟ್ರಾಟಜಿ ಗ್ರಿಡ್. ಅಂದರೆ ಗ್ರಾಹಕ ತಂತ್ರಾಂಶದ 2 ಗ್ರಿಡ್ ಅಂಶಗಳನ್ನು ತಿಳಿಸಿ. ಓಕೆನಾ, ಇದಕ್ಕೆ ನೀವು ಇಲ್ಲಿ ಅಂದರೆ ಕಸ್ಟಮರ್ ಸ್ಟ್ರಾಟಜಿ ಗ್ರೇಡ್ ಬರುತ್ತಲ್ವಾ, ಸೊ ಇದಕ್ಕೆ 2 ಎಲಿಮೆಂಟ್ಗಳನ್ನ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ನೀವೇನಪ್ಪ ಮಾಡಬೇಕು ಅಂದರೆ ಕಸ್ಟಮರ್ ಸ್ಟ್ರಾಟಜಿ ಗ್ರೇಡ್ನ ಮೀನಿಂಗ್ನ ಬರೆದ್ಬಿಟ್ಟು ಅನಂತರ ಅದು ಎಲಿಮೆಂಟ್ಸ್ಗಳು ಏನಿದ್ದಾವೆ ಅವನ್ನ ಪಾಯಿಂಟ್ ವೈಸ್ ಹಾಕ್ಬಿಟ್ಟು ಬರ್ಕೊತಾ ಹೋಗಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಕ್ರಾಸ್ ಸೆಲ್ಲಿಂಗ್. ಅಂದರೆ ಓರೆ ಮಾರಾಟದ ಅರ್ಥವನ್ನು ನೀಡಿ. ಅಂದರೆ ಕ್ರಾಸ್ ಸೆಲ್ಲಿಂಗ್ನ ಮೀನಿಂಗ್ನ ಬರೋದು ಸಾಕಾಗುತ್ತೆ. ಸೊ ಇಷ್ಟು 5 ಕ್ವಶನ್ ಏನು ನೋಡಿದ್ರಲ್ವಾ, ಇದು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಬೋದು. ಸೊ ಇವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ಗೆ. ಸೊ ಇದೇ ಥರ ರಿಲೇಟೆಡ್ ಆಗಿ ಪ್ರತಿಯೊಂದು ಚಾಪ್ಟರಲ್ಲೂ 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ 5 ಚಾಪ್ಟರ್ ಇರೋದು ಕಾರಣ ಎಲ್ಲ ಚಾಪ್ಟರಿಂದ ಕೇಳ್ತಾನೆ. ಇನ್ನು ನೆಕ್ಸ್ಟ್ 4 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಬರ್ತವೆ, ಸೊ ಇವು ಸಹ ತುಂಬ ಇಂಪಾರ್ಟೆಂಟು, ಒಂದು ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅದರಲ್ಲಿ 4 ಮಾರ್ಕ್ಸಿಗೆ ಫಸ್ಟ್ ಕ್ವಶನ್ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸ್ಕೋಪ್ ಆಫ್ CRM. ಸೊ CRM ವ್ಯಾಪ್ತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ನೀವು 4 ಮಾರ್ಕ್ಸಿಗೆ ಯಾವ ಥರ ಅಲೋಕೇಶನ್ ಮಾಡ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರು, ಅದ್ರ ಮೀನಿಂಗ್ನ ಬರೆದ್ಬಿಡಿ. ಅನಂತರ ಸ್ಕೋಪ್ಗಳು ಏನಿರ್ತಲ್ಲ ಅದನ್ನ ಪಾಯಿಂಟ್ಸ್ನ ಬರೆದು ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಗ್ರಾಹಕ ಸಂತೃಪ್ತಿಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಅಂದರೆ ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದನ್ನು ಯಾವ ಥರ ಬರೀಬೇಕಂದ್ರೆ ಇಂಪಾರ್ಟೆನ್ಸ್ನ ಕೇಳಿದ್ದಾನೆ. ಅಂದರೆ ಮೊದಲೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಮೀನಿಂಗ್ನ ಬರೀಬೇಕು. ಅನಂತರ ಇಂಪಾರ್ಟೆನ್ಸ್ನ ನಾವು ಪಾಯಿಂಟ್ ವೈಸ್ ಒಂದು 6 ಇಂದ 7 ಪಾಯಿಂಟ್ಸ್ನ ಬರೆದ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ಕಸ್ಟಮರ್ ಸೆಂಟ್ರಿಸಿಟಿ. ಅಂದರೆ ಗ್ರಾಹಕ ಕೇಂದ್ರೀಯತೆಯ ಪ್ರಯೋಜನಗಳನ್ನು ವಿವರಿಸಿ. ಸೊ ಇದನ್ನು ಸಹ ಸೇಮ್ ಅದೇ ಥರ ಮಾಡ್ಕೊಳ್ಳಿ. ಅಂದರೆ ಯಾವುದೇ ಕ್ವಶನ್ಸ್ ಆಗಿರಲಿ, ನಮಗೆ 4 ಮಾರ್ಕ್ಸು 12 ಮಾರ್ಕ್ಸ್ನ ಬರೀತಾ ಇದ್ದೀವಿ ಅಂತ ನೋಡೋದಾದರೆ ನಾವಲ್ಲಿ ಮೀನಿಂಗ್ನ ಬರೀಬೇಕು ಅಥವಾ ಡೆಫಿನೇಷನ್ನ ಬರೀಬೇಕು. ಅನಂತರ ಅದು ಪಾಯಿಂಟ್ಸ್ ಏನು ಕೊಟ್ಟಿರ್ತಾನಲ್ವಾ, ಸೊ ನೋಡಿ ಇಲ್ಲಿ ಬೆನಿಫಿಟ್ಸ್ನ ಕೇಳಿದ್ದಾನೆ. ಕಸ್ಟಮರ್ ಸರ್ಟನಿಟಿ ಅಂದರೆ ಸೆಂಟ್ರಿಸಿಟಿನ ಮೀನಿಂಗ್ನ ಬರೆದ್ಬಿಟ್ಟು ಬೆನಿಫಿಟ್ಗಳನ್ನ ಎಕ್ಸ್ಪ್ಲೇನ್ ಮಾಡೋ ಅಂತ ಹೇಳಿದ್ದಾನೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಚಾಲೆಂಜಸ್ ಇನ್ ಇಂಪ್ಲಿಮೆಂಟಿಂಗ್ CRM. ಅಂದರೆ CRM ಕಾರ್ಯಗತಗೊಳಿಸುವಿಕೆಯಲ್ಲಿ ಎದುರಿಸಬೇಕಾದ ಸವಾಲುಗಳನ್ನು ತಿಳಿಸಿ. ಅಂದರೆ
CRMನ ಮಾಮೂಲಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಚಾಲೆಂಜಸ್ ಏನೇನು ಬರ್ತವೆ ಅವನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಆಸ್ಪೆಕ್ಟ್ ಆಫ್ ಇಂಪ್ಲಿಮೆಂಟಿಂಗ್ ದ CRM ರೋಡ್ ಮ್ಯಾಪ್. ಅಂದರೆ CRM ನಕ್ಷೆಯನ್ನು ಕಾರ್ಯಗತಗೊಳಿಸುವ ಯಾವುದಾದರೂ 4 ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ 4 ಆಸ್ಪೆಕ್ಟ್ಗಳು ಇಲ್ಲಿ CRM ರೋಡ್ ಮ್ಯಾಪ್ ಅಂತ ಬರುತ್ತೆ. ಕೆಲವೊಂದು ಸ್ಟೆಪ್ಸ್ಗಳ್ನ ಇರ್ತಾವಲ್ವಾ, ಆ ಸ್ಟೆಪ್ಸ್ಗಳನ್ನ ಬರೆದು ಅನಂತರ 4 ಆಸ್ಪೆಕ್ಟ್ನ ಬರೆದ್ಬಿಟ್ಟು ನೀವಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇಷ್ಟು ಸಹ ನಿಮಗೆ 4 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ಗಳು ಅಂತ ಹೇಳ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ಸ್ಗಳು ಅಂತ ನೋಡೋದಾದರೆ 12 ಮಾರ್ಕ್ಸಿಗೆ. ಸೊ 12 ಮಾರ್ಕ್ಸಿಗೆ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಸೊ ಅದರಲ್ಲಿ 12 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಫಾರ್ ದ ಗ್ರೋತ್ ಆಫ್ CRM. ಅಂದರೆ CRM ಬೆಳವಣಿಗೆಯ ಅಂಶಗಳನ್ನು ವಿವರಿಸಿ. ಅಂದರೆ ನೀವು ಇಲ್ಲಿ ನೋಡ್ಕೊಬೋದು. ಸೊ ಇದನ್ನು ಯಾವ ಥರ ಬರೀತೀರಾ ಅಂತ ನೋಡೋದಾದರೆ, ಸೊ CRMನ ಮೀನಿಂಗ್ನ ಬರೀತೀರಾ, ಅದ್ರ ಗ್ರೋತ್ನ ಯಾವ ಥರ ಫ್ಯಾಕ್ಟರೈಸ್ ಆಗಿರುತ್ತಲ್ವ ಅದನ್ನು ಪಾಯಿಂಟ್ ವೈಸ್ ಬರೆದ್ಬಿಟ್ಟು ಅನಂತರ ಎಕ್ಸ್ಪ್ಲೇನ್ನ ಮಾಡಿ ಅದರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಈ ಥರ ನೀವು ಬರೆದ್ರೆ ಒಳ್ಳೆ ಸ್ಕೋರ್ ಮಾಡ್ತೀರಾ. ಓಕೆನಾ. ಈ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಸ್ಟ್ರಾಟಜೀಸ್ ಆಫ್ ಕಸ್ಟಮರ್ ರಿಟೆನ್ಷನ್. ಅಂದರೆ ಗ್ರಾಹಕ ಉಳಿಸಿಕೊಳ್ಳುವಿಕೆಯ ತಂತ್ರಗಳನ್ನು ವಿವರಿಸಿ. ಓಕೆ, ರಿಟೆನ್ಷನ್ ಅಂದರೆ ಕಸ್ಟಮರ್ ರಿಟೆನ್ಷನ್ನ ಸ್ಟ್ರಾಟಜೀಸ್ನ ಏನೇನ ಉಪಯೋಗ ಮಾಡ್ತೀವಿ ಅದನ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಚಾಲೆಂಜಸ್ ಆಫ್ ಕಸ್ಟಮರ್ ಸೆಂಟ್ರಿಸಿಟಿ. ನೋಡಿ, ಇದು ಮೇಲೂ ಸಹ 4 ಮಾರ್ಕ್ಸಿಗೂ ಬಂದಿತ್ತು, ಇಲ್ಲೂ 12 ಮಾರ್ಕ್ಸಿಗೂ ಕೇಳ್ತಿದ್ದಾನೆ. ಸೊ ಚಾಲೆಂಜಸ್ನ ನೀವಿಲ್ಲಿ ತಿಳಿಸ್ಕೊಡ್ಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ CRM ಮಾರ್ಕೆಟಿಂಗ್ ಇನಿಷಿಯೇಟಿವ್ ಇನ್ ಡೀಟೇಲ್ಸ್. ಓಕೆನಾ. ಸೊ ಇನ್ ಡೀಟೇಲ್ಸ್ನ ಬಗ್ಗೆ ನೀಟಾಗಿ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಂದರೆ ಗ್ರಾಹಕ ಸಂಬಂಧ ನಿರ್ವಹಣೆಯ ಮಾರಾಟ ಪ್ರಕ್ರಿಯೆಯ ಉಪಕ್ರಮಗಳನ್ನು ವಿವರಿಸಿ ಅಂತ ಕೇಳಿದ್ದಾನೆ ಅಷ್ಟೇ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ CRM ಪ್ಲಾನಿಂಗ್. ಅಂದರೆ ಗ್ರಾಹಕ ಸಂಬಂಧ ನಿರ್ವಹಣೆ ಯೋಜಿಸುವಿಕೆ ಹಂತಗಳನ್ನು ವಿವರಿಸಿ. ಸೊ ಈ ರೀತಿ ಅಂದರೆ ನೀವು CRM ಪ್ಲಾನಿಂಗ್ನ ಮಾಡೋದ್ರಲ್ಲಿ ಯಾವೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗ್ತವೆ ಅನ್ನೋದನ್ನು ನೀವು ಪಾಯಿಂಟ್ನ ಬರೆದು ನಂತರ ನಿಮಗೆ ಅದಕ್ಕೆ ಎಕ್ಸ್ಪ್ಲನೇಷನ್ನ ಕೊಡಬೇಕು. ಸೊ ಇಲ್ಲಿ ನೋಡೋದ್ರಲ್ವ ಗೈಸ್, ಇವು ನಿಮ್ಮ CRMಗೆ ಸಂಬಂಧಪಟ್ಟಂಗೆ ಕ್ವಶನ್ ಪೇಪರ್ಸಲ್ಲಿ ಇದ್ದಂಥ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನನ್ನ ಕೇಳೋದಾದರೆ, ಒಂದು ಸಿಂಪಲಾಗಿ ನೀವು 5 ಚಾಪ್ಟರ್ ಓದಬೇಕಾ ಅಂತ ಕೇಳೋದಾದರೆ, ಸೊ ನಾನು ಹೇಳ್ತಾ ಇದ್ದೀನಿ 5 ಚಾಪ್ಟರ್ ಓದೋ ನೆಸೆಸಿಟಿ ಇಲ್ಲ. ಯಾಕಪ್ಪ ಅಂತಂದರೆ ಒಳ್ಳೆ ಗುಡ್ ಸ್ಕೋರ್ ಮಾಡೋರು 3 ಇಂದ 4 ಚಾಪ್ಟರ್ ಓದ್ಕೊಂಡ್ರೆ ಸಾಕು, ಎನಫ್. ಓಕೆನಾ. ಇದು ಯಾವ ಥರ ಕೇಳ್ತಾನೆ ಅಂತ ನೋಡೋದಾದ್ರೆ, ಇದು ಥಿಯರಿ ಬೇಸ್ಡ್ ಪೇಪರ್ ಆಗಿರೋದ್ರಿಂದ ಸೊ ನೀವು ಇಲ್ಲಿ ಎಲ್ಲ ಚಾಪ್ಟ್ರಲ್ಲೂ ಇದನ್ನೊಂದನ್ನ ನೀವು ಮೈಂಡಲ್ಲಿ ಮಾಡಿಕೊಂಡು ಓದ್ಕೊಳ್ಳಿ. ಅಂದರೆ ಈಗ ನಿಮ್ಗೊಂದು ಕಾನ್ಸೆಪ್ಟ್ನ ಕೊಟ್ಟಿರ್ತಾನೆ, ಅಥವಾ CRM ಅಂತಲೇ ತಿಳ್ಕೊಳ್ಳಿ. ಒಂದು ಕಾನ್ಸೆಪ್ಟ್ ಇರುತ್ತೆ, ಅದು ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ. ಅದು ಮೀನಿಂಗು, ಸೊ ಡೆಫಿನೇಷನ್ಸು, ನೀಡು, ಬೆನಿಫಿಟ್ಸು, ಡಿಸ್ಅಡ್ವಾಂಟೇಜಸ್ಸು, ಸ್ಕೋಪು ಮತ್ತು ಕೆಲವೊಂದು ಸ್ಟೆಪ್ಸ್ಗಳು. ಸೊ ಮತ್ತೆ ಯಾವುದಾದ್ರು ಡಿಫ್ರೆನ್ಸ್ನ ಕೇಳಿದರೆ ನೀವು ಡಿಫ್ರೆನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರು ಸಹ ಅಲ್ಲಿ ನಿಮ್ಗೆ ಒಳ್ಳೆ ಗುಡ್ ಸ್ಕೋರ್ ಆಗುತ್ತೆ. ಅಂದರೆ ಪ್ರತಿಯೊಂದು ಇದರಲ್ಲೂ ಇದೇ ಥರ ನೀವು ಫಾಲೋ ಮಾಡಿಕೊಂಡ್ರೆ ನಿಮಗೂ ಸಹ ಇದಾಗುತ್ತೆ. ಮತ್ತು ನಿಮಗೆ ಕಲ್ಚರಲ್ ಡೈವರ್ಸಿಟಿ ವರ್ಕ್ ಪ್ಲೇಸ್ ಇದೆಯಲ್ವಾ, ಸೊ ಅದಕ್ಕೂ ಸಹ ಅದೂ ಸೇಮ್ ಇದೇ ಥರನೇ ಥಿಯರಿ ಪೇಪರ್ ಆಗಿರೋದ್ರಿಂದ ಅದಕ್ಕೂ ಸಹ ಇದೇ ಥರ ಹೆಲ್ಪ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋ ಅಂದರೆ ಕಲ್ಚರಲ್ ಡೈವರ್ಸಿಟಿ ವರ್ಕ್ ಪ್ಲೇಸ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಸಿ ಯು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಗೈಸ್. ಬಾಯ್, ಸಿ ಯು.